ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ದೋಸೆ. ಈ ದೋಸೆಗೆ ನಾವು ಬಾಣಂತನದಲ್ಲಿ ಸಬ್ಬಸಿಗೆ ಸೊಪ್ಪು ಹಾಕಿ ಕೊಡ್ತಾರೆ. ಇದರಿಂದ ಮಿಲ್ಕ್ ಪ್ರೊಡಕ್ಷನ್ ಚೆನ್ನಾಗಿ ಆಗುತ್ತೆ ಅಂತ. ಏನೂ ಇಲ್ಲ, ದೋಸೆ ಹಿಟ್ಟಿಗೆ ಬರೀ ಸೊಪ್ಪನ್ನ ಮಿಕ್ಸ್ ಮಾಡಿದ್ರೆ ಆಯಿತು, ಅದನ್ನು ಬೇಯಿಸಬೇಕು ಆ ಥರ ಏನೂ ಇಲ್ಲ. ಇದಕ್ಕೆ ಮತ್ತೆ ಸ್ವಲ್ಪ ಶೀತ ಆಗಬಾರ್ದು ಅಂತ ಓಂಕಾಳನ್ನು ಹಾಕ್ತಾ ಇದ್ದಾರೆ. ಬಾಣಂತನದಲ್ಲಿ ಈ ಸೊಪ್ಪು ಮತ್ತು ಓಂಕಾಳು ಏನಿದೆಯಲ್ಲ, ಇದೊಂಥರ ಎವ್ರಿ ಡೇ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ನನಗೆ ಇದನ್ನು ತಿನ್ನೋಕ್ಕೆ ಏನು ಬೇಜಾರಾಗಲ್ಲ, ತುಂಬಾ ಇಷ್ಟ ಆಗುತ್ತೆ. ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಮತ್ತು ಸ್ಪೆಷಲ್ಲಾಗಿ ನಮ್ಮಮ್ಮ ಒಂದು ಚಟ್ನಿ ಮಾಡ್ತಾರೆ, ಬಾಣಂತನದಲ್ಲಿ ಮಾಡುವಂಥ ಚಟ್ನಿ. ಆ ಚಟ್ನಿನೂ ಅಷ್ಟೇ ನನಗೆ ತುಂಬ ಇಷ್ಟ ಆಗುತ್ತೆ. ಈ ತಿಂಡಿ ಎಲ್ಲ ಮುಗಿಸ್ಕೊಂಡು ನಮಗೆ ಸ್ವಲ್ಪ ಆಚೆ ಕಡೆ ಕೆಲಸ ಇತ್ತು, ಸೊ ನಾವು ಅಲ್ಲಿಗೆ ಹೊರಟ್ವಿ. ಹಾಯ್ ಎವ್ರಿವಾನ್, ಇವತ್ತು ನಮ್ಮ ಬೇಬಿದು ವ್ಯಾಕ್ಸಿನೇಷನ್ ಇದೆ. 2.5 months ವ್ಯಾಕ್ಸಿನೇಷನ್ ಇವತ್ತಿರೋದು. ನಾವು ಅದನ್ನ ಹಾಕ್ಸಕ್ಕೆ ಆರೋಗ್ಯ ಕೇಂದ್ರ ಇಟ್ಕೆಗೂಡಿಗೆ ಹೋಗ್ತಾ ಇದ್ದೀವಿ. ಅವನಿಗೆ ಫಸ್ಟ್ ವ್ಯಾಕ್ಸಿನೇಷನ್ ಹಾಕ್ಸಿದ್ದು ನಾವು ಅಲ್ಲೇನೆ, ಸೊ ಈ ಸತಿನೂ ನಾವು ಅಲ್ಲೇ ಹಾಕ್ಸೋಣ ಅಂತ ಹೊರಟಿದ್ದೀವಿ. ಲಾಸ್ಟ್ ಟೈಮ್ ಏನಾಗಿತ್ತು, ಸ್ವಲ್ಪ ಲೇಟ್ ಆಗಿತ್ತು. ಇವಾಗ ಬೇಗನೆ ಹೊರಡೋಣ ಅಂತ ಅರೌಂಡ್ 10:30 ಅಷ್ಟೊತ್ತಿಗೆ ಹೊರಟಿದ್ದೀವಿ. ನೋಡೋಣ ವ್ಯಾಕ್ಸಿನೇಷನ್ ಸಿಗುತ್ತಾ ಇಲ್ಲ. ನೋಡಿ, ನಾವಿನ್ನ ರೀಚ್ ಆಗೋಕ್ಕೆ 8 minutes ಅಂತ ತೋರಿಸ್ತಾ ಇದೆ. ಇದು ಅಗ್ರಹಾರದಿಂದ ಅದು 8 minutes ಇದೆ. ಅರೌಂಡ್ 10:29 AM ರೀಚ್ ಆಗ್ತೀವಿ ನಾವು. ಲಾಸ್ಟ್ ಟೈಮು ನಾವು ಹಾಕ್ಸಿದ್ವಲ್ಲ ವ್ಯಾಕ್ಸಿನೇಷನ್, ಅದು 6th week ಹಾಕಿದ್ವಿ. ಅಲ್ಲೇನ್ ಮಾಡಿದ್ರು ಅಂತಂದ್ರೆ 2 drops ಕೊಟ್ಟಿದ್ರು, ಮತ್ತೆ 3 ಇಂಜೆಕ್ಷನ್ ಕೊಟ್ಟಿದ್ರು. 2 ತೊಡೆಗೆ ಮತ್ತೆ 1 ಕೈ ಕೊಟ್ಟಿದ್ರು. ಈ ಸತಿ ನಾನ್ ನೋಡಿರೋ ಮಟ್ಟಿಗೆ 2 drops ಕೊಡ್ತಾರೆ, ಮತ್ತೆ 1 ತೊಡೆಗೆ ಇಂಜೆಕ್ಷನ್ ಕೊಡ್ತಾರೆ. ಇವಾಗ ನೋಡ್ಬೇಕು. ಸೊ ಈ ವ್ಯಾಕ್ಸಿನೇಷನ್ ಹಾಕಕ್ಕೆ ಏನಿದೆಯಲ್ಲ, ನಮ್ಮ ಹತ್ರ ತಾಯಿ ಕಾರ್ಡ್ ಅಂತ ಒಂದು ಮಾಡಿಸ್ಬೇಕಾಗುತ್ತೆ. ನಾನು ಬ್ಯಾಂಗ್ಳೂರಲ್ಲಿ ಇರುವಾಗ, ನಾನು ಪ್ರೆಗ್ನೆಂಟ್ ಆದ್ಮೇಲೆ ಡಾಕ್ಟರ್ ಹತ್ರ ಹೋಗಿ ತೋರಿಸುವಾಗ ಅಲ್ಲಿ ಸ್ಕ್ಯಾನಿಂಗ್ ಮಾಡಕ್ಕೆ ಅವರು ತಾಯಿ ಕಾರ್ಡ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ನಾನು ಬ್ಯಾಂಗ್ಳೂರಲ್ಲೇ ಮಾಡಿಸಿದ್ದೆ. ವ್ಯಾಕ್ಸಿನೇಷನ್ ಆದಮೇಲೆ ಕೆಲವೊಂದು ಎಂಟ್ರೀಸ್ ಮಾಡಬೇಕಾಗಿತ್ತು, ಅವ್ರು ಮಾಡಿಕೊಂಡ್ರು. ಅದಾದಮೇಲೆ ನಮಗೆ ಫೀಡ್ಬ್ಯಾಕ್ ಫಾರ್ಮ್ ಕೂಡ ಫಿಲ್ ಮಾಡಿ ಅಂತ ಹೇಳಿದರು. ನಾವು ಅದನ್ನೆಲ್ಲ ಮುಗಿಸಿ ಮನೆಗೆ ಹೊರಟು ಬಂದ್ವಿ. ಇದು ನೋಡಿ, ಇದು ತಾಯಿ ಕಾರ್ಡು. ಇದನ್ನು ನಾವು ಕೇಳಿದ್ರೆ ಮಾಡಿಕೊಡ್ತಾರೆ ಆರೋಗ್ಯ ಕೇಂದ್ರದಲ್ಲಿ ಪ್ರೆಗ್ನೆಂಟ್ ಆದಮೇಲೆ. ಇಲ್ಲಿ ನೋಡಿ, ಫಸ್ಟ್ ವ್ಯಾಕ್ಸಿನ್, ಸೆಕೆಂಡ್ ವ್ಯಾಕ್ಸಿನ್, ಥರ್ಡ್ ವ್ಯಾಕ್ಸಿನ್ ಎಲ್ಲ ಏನೇನು ಅಂತ ಹಾಕಿದ್ದಾರೆ, ಯಾವತ್ತು ಹಾಕ್ಸಿದ್ದು ಅಂತ. ಇವತ್ತು ಹಾಕ್ಸಿದ್ದು ಏನು ಅಂತ ಅಂದರೆ OPV, ಪೆಂಟಾ ಮತ್ತು ರೋಟಾ ವೈರಸ್ಸು. OPV ಮತ್ತು ರೋಟಾ ವೈರಸ್ ಏನಿದೆ ಅದು ಓರಲ್ ಡ್ರಾಪ್ಸು. ಪೆಂಟಾ ಅಂತ ಇದೆಯಲ್ಲ ಅದು ಇಂಜೆಕ್ಷನ್ನು. ಸೊ ನಮಗೆ ನೆಕ್ಸ್ಟು 3.5 months ಬನ್ನಿ ಅಂತ ಹೇಳಿದ್ದಾರೆ, 20th. ಅವತ್ತು 5 ವ್ಯಾಕ್ಸಿನ್ಸ್ ಇದೆ, ಅದನ್ನು ಅಲ್ಲಿ ಎಂಟರ್ ಮಾಡ್ತಾರೆ. ಮನೇಲಿ ಅಮ್ಮ ಸೊಪ್ಪಿಂದು ಚಟ್ನಿ ಮಾಡಿದ್ರು ತಂಬುಳಿಗೆ ಅಂತ. ಸೊ ನನಗೆ ಏನು ಮಾಡ್ತಿದ್ದಾರೆ, ಮೊಸರು ಮಜ್ಜಿಗೆ ಅದೆಲ್ಲ ಜಾಸ್ತಿ ತಿನ್ನಬಾರ್ದು ಅಂತ ಫಸ್ಟು ನನಗೆ ಚಟ್ನಿ ಎತ್ತಿಟ್ಬಿಟ್ರು. ಅದಾದಮೇಲೆ ಅವರು ತಂಬುಳಿ ಮಾಡ್ಕೊತಿದ್ದಾರೆ. ಅದರಲ್ಲಿ ತಂಬುಳಿ ಅಂತಂದರೆ ಏನಿಲ್ಲ, ಗ್ರೀನ್ ಚಟ್ನಿ ಮಾಡಿರ್ತಾರಲ್ಲ, ಸೊಪ್ಪೆಲ್ಲ ಹಾಕಿ ಅದಕ್ಕೆ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಥರ ಮಾಡಿಕೊಂಡ್ರೆ ಅದೇ ತಂಬುಳಿ ಆಗಿಬಿಡುತ್ತೆ. ಈ ತಂಬುಳಿ, ಮಜ್ಜಿಗೆ ಹುಳಿ ಇದೆಲ್ಲ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಮಗೆ ಎವ್ರಿ ಡೇ ದಾಲ್ ಮಾಡಿಕೊಂಡು ಸಾಂಬಾರು ಮಾಡ್ಕೊಂಡು ಬೇಜಾರಾಗಿದ್ದಾಗ ಈ ಥರ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನನಗೆ ಚಟ್ನಿ, ಹಪ್ಪಳ, ತಂಬುಳಿ, ಇದು ರೈಸ್. ಯಾರು ನೋಡಿ, ಪಾಪುಗೆ ಈ ಥರ ತಣ್ಣೀರು ಬಟ್ಟೆ ಇರುತ್ತಲ್ಲ, ಈ ಥರ ತಣ್ಣೀರು ಬಟ್ಟೆನ ಕೊಡಿ ಅಂತ ಹೇಳಿದ್ದಾರೆ. ಅವಾಗ ಕೊಡ್ತೀನಿ. ಒಂದು ಸ್ವಲ್ಪ ಚಿಡ್ಚಿಡ ಮಾಡ್ತಾನೆ,
ಬಟ್ ಸ್ವಲ್ಪ ಹೊತ್ತು ಆದ್ಮೇಲೆ ಸರಿ ಹೋಗ್ತಾನೆ. ನನ್ನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.